ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂತ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಸ್ನಾನ ಮಾಡಿಸಿ ಪಾಪನ ಮಲಗಿಸ್ದೆ. ಅವನು ಮಲ್ಕೊಂಡ. ಇನ್ನು ಪಾಪು ಮಲ್ಕೊಂಡಿದ್ದಾನಲ್ಲ ಅಂತ ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿದೆ. ಪೂಜೆ ಎಲ್ಲ ರೆಡಿ ಮಾಡೋ ವರ್ಷದಲ್ಲಿ ಪಾಪು ಮಲ್ಕೊಂಡಿದ್ದವನು ಎದ್ಬಿಟ್ಟ. ಮತ್ತು ಪಾಪು ನಾನು ಇಬ್ಬರು ಸೇರಿಕೊಂಡು ಪೂಜೆ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಹೋಳಿಗೆ ಅಂದರೆ. ನಮ್ಮ ಯಜಮಾನ್ರಿಗೂ ಅಷ್ಟೇ, ಅವ್ರಿಗೂ ಹೋಳಿಗೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೋಳಿಗೆ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಕಾಯಿ ಹೋಳಿಗೆ ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ರೆಸಿಪಿ ಅಂತ ಕಮೆಂಟ್ಸ್ ಹಾಕಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇನ್ನು ಕೆಲಸ ಎಲ್ಲ ಮುಗಿಸಿ ನಾನು ಪಾಪು ಜೊತೆ ಆಟ ಆಡ್ತಿದ್ದೆ. ಈ ಡ್ಯಾನ್ಸಿಂಗ್ ಕ್ಯಾಚ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಪ್ರೈಸ್ ಬಂದು 300. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ರಾಡಕ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರೆ ಈ ಡ್ಯಾನ್ಸಿಂಗ್ ಕ್ಯಾಚ್ನ ಪರ್ಚೇಸ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಈ ಡ್ಯಾನ್ಸಿಂಗ್ ಕ್ಯಾಟ್ಸು. ಮತ್ತು ಚಿಕ್ಕ ಮಕ್ಕಳಿಗೆ ಯಾರಿಗಾದ್ರೂ ಬರ್ಡೇಗೆ ಗಿಫ್ಟ್ ಕೊಡಬೇಕಂದ್ರೆ ನೀವು ಈ ಡ್ಯಾನ್ಸಿಂಗ್ ಕ್ಯಾಟ್ಸ್ನ ಗಿಫ್ಟಾಗಿ ಕೊಡ್ಬೋದು. ತುಂಬಾ ಖುಷಿ ಪಡ್ತಾರೆ. ನಿಮ್ಗೇನಾದ್ರು ಪ್ರಾಡಕ್ಟ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸಂತೋಷನ ಹೊರಗಡೆ ಹುಡುಕಬೇಡಿ, ಅದು ನಿಮ್ಮ ಮನಸ್ಸಿನೊಳಗೆ ಇದೆ. ಮನಸ್ಸು ನೆಮ್ಮದಿಯಾಗಿದ್ದರೆ ಜೀವನವೇ ಸುಂದರವಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.